ನಮಸ್ಕಾರ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವಿವತ್ತು ವೀಕೆಂಡ್ ಎಂಜಾಯ್ ಮಾಡೋಕ್ಕಂತ ಕಸ ಹೊರಗೆ ಹೊಂಟೇವಿ. ಎಲ್ಲಂದ್ರೆ ಸಕಲೇಶ್ಪುರಕ್ಕೆ ಹೊಂಟಿದ್ದೇವೆ. 3 ದಿನ ಶುಕ್ರವಾರ ಶನಿವಾರ ರವಿವಾರ 3 ದಿನ ಸುಟ್ಟಿ ಐತಿ, ಹೊಂಟಿದ್ದೇವೆ ನೋಡ್ರಿ. ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದೇವಿ. ಗಾಡಿ ನಾವು ಭಾಳ ಹೊಲಸಾಗಿತ್ತು, ಸೊ ಅದಕ್ಕೆ ಗಾಡಿ ಒರೆಸ್ಕೊಂಡು ಹೊಂಟಿದ್ದೇವೆ. ನಮ್ಮ ಮನೆಯವ್ರು ನೋಡ್ರಿ ಅಲ್ಲೇ ಹೊಸಾಗತ್ತಾರೋ ಹಿಂದೆ. ಇಬ್ರು ಕೂಡ ವರ್ಷಿರ ಜಲ್ದಿ ಆಗ್ತೈತಂತೆ ಕಸ, ಇಬ್ರು ಹೊಲಸಾಗತ್ತೀವಿ. ಮಿನಿನೂ ಹೊಲಸಾಗೈತಪ್ಪ. ನೀವು ಒರೆಸ್ಬಾದನ್ ಮಿನಿನ್ ನೋಡ್ರಿ. ನಮ್ದು ಲಗೇಜ್ ಎಲ್ಲ ಪ್ಯಾಕ್ ಆಗೈತಿ. ನಮ್ಮ ಮನೆಯವರೆಲ್ಲ ಲಗೇಜ್ ಸೆಟಲ್ ಮಾಡಕತ್ತಾರೋ. ಯಾಕೋ ನಮ್ಮ ಲಗೇಜ್ ಜಾಸ್ತಿ ಆದಂಗೆ ಆಗೈತಿ. ನಮ್ಮ ಲಗೇಜ್ ನೋಡಿರ ನಾವೆಲ್ಲಿ 1 ವಾರ ತನಕ ರಿಟರ್ನ್ ಮನೆಗೆ ಬರೋಂಗಿಲ್ಲ, ಟ್ರಿಪ್ದೊಳಗೆ ಇರ್ತೀವಿ ಅನ್ಸಾಕತ್ತೈತಿ. ಅಷ್ಟು ಲಗೇಜ್ ಆಗೈತಿ ನಮ್ಮದು. ನಾವು ಮೊದಲು ಹೋದ್ವಿ ಪೆಟ್ರೋಲ್ ಬಂಕಿಗೆ. ಅಲ್ಲಿ ಹೋಗಿ ನಮ್ಮ ಗಾಡಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕಿಸ್ಕೊಂಡು ನೆಕ್ಸ್ಟ್ ನಮ್ಮ ಜರ್ನಿನ ನಾವು ಸ್ಟಾರ್ಟ್ ಮಾಡಿದ್ವಿ ಇಲ್ಲಿಂದ. ಈಗ ಬಜರಂಗಿದ ಪೆಟ್ರೋಲ್ ಟ್ಯಾಂಕನ್ನು ಫುಲ್ ಆಗೈತೆ. ಹವಾನು ಚೆಕ್ ಮಾಡಿಸಿದ್ದು, ಗಾಡಿ ಕಂಡೀಷನ್ ಎಲ್ಲ ಚೆಕ್ ಸರಿ ಐತೆ. ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ ಈಗ. ಹಂಗಂದ್ರೆ ಎಲ್ಲರೂ ಜರ್ನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹೇಳ್ರಿ, ಜೈ ಬಜರಂಗ್ ಬಲಿ, ಜೈ ಬಜರಂಗ್ ಬಲಿ, ಜೈ ಶ್ರೀರಾಮ್, ಜೈ ಶ್ರೀರಾಮ್. ರೈಟ್ ಸೈಡ್ ಗೈಸ್, ನಮ್ಮ ಜರ್ನಿ ಅಂತೂ ಸ್ಟಾರ್ಟ್ ಆಯಿತು. ನಾವು ಬೆಳಿಗ್ಗೆ ಎಷ್ಟು ಜಲ್ದಿ ಬಿಡ್ಬೇಕಂತಂದ್ರೂ 6 ಗಂಟೆಗೆ ಬಿಡ್ಬೇಕಂತ ಪ್ಲ್ಯಾನ್ ಹಾಕೊಂಡಿದ್ವಿ. ಆದರೂ ಎದ್ದು ರೆಡಿಯಾಗಿ ಹಂಗಟ್ ಮಾಡ್ಕೊಡ್ಕೆ ಲೇಟ್ ಆಯಿತು. 7:15 ಬಿಟ್ಟೇವಿ. ನಮ್ಮ ಜರ್ನಿ 7:15 ಸ್ಟಾರ್ಟ್ ಆಗೈತಿ. ನೋಡೋಣ ಎಷ್ಟು ಗಂಟೆಗೆ ಹೋಗಿ ಮುಟ್ತೇವಲ್ಲೇ. ನಮಗಂತೂ 5 ತಾಸು ಬೇಕು ಹೋಗಕ್ಕೆ. ನಮ್ಮ ಸಾನೋಗಂತೂ ಗಾಡಿ ಒಳಗೆ ಹತ್ತಿ ಕುಂದ್ರಗೊಡ್ಕೆ ಹಸು ಆಗೈತಿ. ಮಮ್ಮಿ ಹಸು ಆಗೈತಿ ಅಂತೆಗ ಸ್ಟಾರ್ಟ್ ಮಾಡಿದವಳು. ನೋಡ್ರಿ ಇಲ್ಲೇ ಹಿಂದ್ಕೊಂತಾಳು. ಬೆಂಗಳೂರು ಟು ಸಕಲೇಶ್ಪುರ ಟೋಟಲ್ ಡಿಸ್ಟೆನ್ಸ್ 250 ಕಿಲೋಮೀಟರ್ ಐತಿ. ನಮ್ಗೆ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಂದ್ರೆ ಟೋಟಲ್ 5 ತಾಸು ಬೇಕಾಗ್ತೈತಿ ನಮ್ಗೆ ಅಲ್ಲೇ ಹೋಗಿ ಮುಟ್ಟಾಕ. ಬೆಳಗ್ಗೆ ಸ್ವಲ್ಪ ಜಲ್ದಿ ಬಿಟ್ಟು ಅಂದ್ರೆ ಟ್ರಾಫಿಕ್ ಕಡಿಮೆ ಇರ್ತೈತಿ. ನಮಗೂ 7 ಗಂಟೆಗೆ ಬಿಟ್ಟೇವಂದ್ರೂ ಜಾಸ್ತಿ ಟ್ರಾಫಿಕ್ ಸಿಗಲಿಲ್ಲ. ಜಲ್ದಿ ಬೆಂಗಳೂರು ದಾಟ್ಕೊಂಡು ನಾವು ಸಕಲೇಶ್ಪುರಕ್ಕೆ ಹೋಗ್ಬೇಕಂದ್ರೆ ನೈಸ್ ರೋಡ್ ಹಿಡ್ಕೊಂಡು ಹೊಟ್ಟಿದ್ದೇವೆ. ಟೋಲ್ನಾಕ ದಾಟಾಕತ್ತೇವೆ ಈಗ. ಓಪನ್ ಆಗೋ. ನಾವು ಕನಕ್ಪುರ್ ರೋಡ್ ನೈಸ್ ರೋಡ್ಲೆ ಹತ್ಕೊಂಡೇವಿ. ಇಲ್ಲಿಂದ 25 ಕಿಲೋಮೀಟರ್ ನಾವು ಇದೇ ರೋಡ್ಲೆ ಜರ್ನಿ ಮಾಡ್ತೇವೆ. ಮುಂದೆ ಹೋಗಿ ತುಮಕೂರು ರೋಡಿಗೆ ಕೆಳಗೆ ಹಿಡ್ಕೊಂಡ್ರೆ ಸೀದಾ ಹೋದ್ರೆ ತುಮಕೂರು ಬರ್ತೈತಿ. ಆದರೆ ನಾವು ಲೆಫ್ಟ್ ಟರ್ನ್ ತೊಗೊಂಡು ಹಾಸನ ಮೇಲಿಂದ್ರೆ ನಮ್ಮ ಜರ್ನಿನ ನಾವು ಕಂಟಿನ್ಯೂ ಮಾಡ್ತೀವಿ. ನಾವೀಗ ಟ್ರಾವೆಲ್ ಮಾಡಕತ್ತ ಆಲ್ಮೋಸ್ಟ್ 1.5 ತಾಸಾಯಿತು. ಈಗ 63 ಕಿಲೋಮೀಟರ್ ಬಂದೇವಿ. ಈಗ ಹಸು ಆಗೈತಿ ಅಂತ ಕಸ ಒಂದು ಕಡೆ ಗಾಡಿ ನಿಲ್ಸಿದೇವಿ. ನೋಡ್ರಿಲೆ ಅಲ್ಲಿ ಒಂದು ಮಾಲ್ಗುಡಿ ಕೆಫೆ ಅಂತ ಕಸ ಚಾ ಅಂಗಡಿ ಐತಿ. ನಾವ ಈಗ ಬರ್ಬೇಕಂದ್ರ ಮೆಂತೆ ಪರೋಟ ಕಟ್ಕೊಂಡ್ ಬಂದಿದ್ವಿ. ಅವನ್ನ ಅಲ್ಲೇ ತಿನ್ ಕಸ ಚಾ ಕುಡಿದ್ನ ಮತ್ ನಮ್ ಜರ್ನಿನ ಸ್ಟಾರ್ಟ್ ಮಾಡ್ತೇವಿ. ಖಾರಕ್ಕೆ ಸಾಕು. ಸ್ವಲ್ಪ ಜೋನನ್ನ ಟ್ರಾವೆಲಿಂಗ್ ಅಂದ್ರೆ ನಾವು ಒಂದು ಜಾಗದಲ್ಲೇ ಇನ್ನೊಂದು ಜಾಗಕ್ಕೆ ಹೋಗೋದಲ್ಲ. ಆ ಹೋಗೋ ದಾರಿಯೊಳಗೆ ನಮ್ಗೆ ಕಾಣಿಸುವಂಥ ಒಂದೊಂದು ದೃಶ್ಯ, ಆಮೇಲೆ ನಾವು ಕೇಳುವಂಥ ಒಂದೊಂದು ಹಾಡು, ಫ್ಯಾಮಿಲಿ ಜೊತೆಗೆ ಕಳೆಯುವಂಥ ಟೈಮ್, ಇದೆಲ್ಲ ಭಾಳ ಮ್ಯಾಟರ್ ಆಗ್ತೈತಿ. ನಾವೀಗ ಹಾಸನ ರೀಚ್ ಆಗಿದ್ದೇವೆ. ಇನ್ನು ನಾವು ಸಕಲೇಶ್ಪುರಕ್ಕೆ ಹೋಗ್ಬೇಕಂದ್ರೆ 64 ಕಿಲೋಮೀಟರ್ ಬಾಕಿ ಐತಿ. ಈಗ ಡಬಲ್ ರೋಡ್ ಎಲ್ಲ ಮುಗೀತು, ಸಿಂಗಲ್ ರೋಡ್ ಸ್ಟಾರ್ಟ್ ಆಗೈತಿ. ಮ್ಯಾಲ್ ರೋಡ್ ಕನ್ಸ್ಟ್ರಕ್ಷನ್ ನಡೆದೈತಿ.
ನೋಡ್ರಿ ಹೋಗೋದು ಬರೋದು ಎರಡು ಗಾಡಿಗಳು ಒಂದೇ ರೋಡ್ ಮೇಲೆ ನಡೆದೈತಿ. ಇದು ಸರ್ವಿಸ್ ರೋಡ್ ನಾವು ಜಾಯಿನ್ ಆಗಿ ಸರ್ವಿಸ್ ರೋಡಿಗೆ ಬಂದೇವಿ. ಈಗ ಇಲ್ಲೇ ಸ್ವಲ್ಪ ರೋಡ್ ಕನ್ಸ್ಟ್ರಕ್ಷನ್ ಅದು ಎಲ್ಲ ನಡೆದೈತಿ ನೋಡ್ರಿ. ರೋಡ್ ಅಲ್ಲೇ ರೋಡ್ ಕನ್ಸ್ಟ್ರಕ್ಷನ್ ನಡೆದೈತಿ. ಅದಕ್ಕಾಗಿ ಅಂದ್ರೆ ಹೊಸ ರೋಡ್ ಮಾಡಾಕತ್ತಾರಲ್ಲಿ. ನಾವಿನ್ನ ಹೋಗೋದು 1.5 ತಾಸು ಐತೆ. 68 ಕಿಲೋಮೀಟ್ರ್ ಉಳ್ದೈತಿ. ಇನ್ನು ನಮ್ಮ ಸಾನ್ವಿಯರ ಕ್ವಶನ್ ಮ್ಯಾಲೆ ಕ್ವಶನ್ ಕೇಳ್ಯಾಸ ತಲೆ ತಿನ್ನಕ್ಕೆ ಚಾಲೂ ಮಾಡಿದಳು. ಯಾವಾಗ ಶಕಲೇಶ್ಪುರ ಬರ್ದೈತೆ ಅಂತ ಅನ್ಸಾಕತೈತೆ ನಮಗೀಗ. ಗೈಸ್ ನಾವೀಗ ಶಕಲೇಶ್ಪುರ ಊರಿಗೆ ಎಂಟ್ರಿ ಕೊಟ್ಟಿದ್ದೇವಿ. ಇದ ಸ್ವಲ್ಪ ಹೊತ್ತು ಹಿಂದ್ ಇದ್ದಾಗ ಒಂಚೂರು ಮಳೆ ಇರಾಕಿಲ್ಲ. ಈಗ ನೋಡ್ರಿ ಶಕಲೇಶ್ಪುರಕ್ಕೆ ಎಂಟ್ರಿ ಕೊಟ್ಟಿದ್ ಕೂಡ್ಲೆ ರೋಡ್ ಕಾಣಿಸ್ತು. ಅಷ್ಟು ಜೋರ್ ಮಳಿ ಆಗತೈತಿ. ಇಂಥ ಮಳ್ಯಾಗ ಈಗ ಅಡ್ಡಾಡ್ಬೇಕು. ಅಯ್ಯೋ ಮಳ್ಯಾಗ ಹೆಂಗಪ್ಪ ಅಡ್ಡಾಡೋದು. ನಾವು ಟ್ರಿಪ್ಪಿಗೆ ಹೋಗ್ಬೇಕಂದ್ರೆ ನಾವು ಫುಲ್ಲಿ ಪ್ಲ್ಯಾನ್ ಮಾಡ್ಬೇಕಂತ ಏನೂ ಇಲ್ಲ. ನಮ್ಮ ಲೊಕೇಶನಿಗೆ ತಕ್ಕಂಗೆ ನಾವು ನಮ್ಮ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಟ್ರಿಪ್ ಸ್ಟಾರ್ಟ್ ಮಾಡಿದ್ರೆ ಅಷ್ಟೇ ಸಾಕು. ನಮ್ಮ ಫೇವ್ರೇಟ್ ಜನ ನಮ್ಮ ಜೊತೆಗಿದ್ರಂದ್ರೆ ಆ ಪ್ಲ್ಯಾನ್ ಕೂಡ ಸಕ್ಸಸ್ ಆಗ್ತೈತಿ. ಅದೇ ರೀತಿ ನಾವು ಪ್ಲ್ಯಾನ್ ಮಾಡಲ್ದೇ ಇರೋವಂಥ ಟ್ರಿಪ್ನು ಯಾವಾಗಿದ್ರೆ ಅವು ಸಕ್ಸಸ್ ಆಗ್ತವೆ. ನಾವು ಸಕಲೇಶ್ಪುರದೊಳಗೆ ಬುಕ್ ಮಾಡ್ಕೊಟ್ಟಿದ್ದು ಪೆಪ್ಪರ್ ಕಾರ್ನ್ ರೆಸಾರ್ಟ್ ಅಂತೇಳಿ. ನಾವು ನಮ್ದು ಬೆಂಗಳೂರಲ್ಲಿ ಹಿಡಿದ ಸಕಲೇಶ್ಪುರ ಮಠ ನಮ್ಮ ಜರ್ನಿ ಮತ್ತು ಈ ನೇಚರ್ನ ಎಂಜಾಯ್ ಮಾಡ್ಕೊತ ಫೈನಲ್ ಆಗಿ ನಾವು ಬಂದು ಮುಟ್ಟಿದ್ದು ನಾವು ಬುಕ್ ಮಾಡ್ಕೊಂಡಿರೋ ಅಂಥ ರೆಸಾರ್ಟ್ಗೆ. ನಡಿ ಇಲ್ಲಿ ನಮ್ದು ರೂಮ್ ಬರ್ತೈತಿ. ನಮ್ದು ರಿವರ್ ಸೈಡ್ ರೂಮ್ ಐತಿ ಅಂತ ಹೇಳಿದರು. ಇಲ್ಲಿ ನೋಡ್ರಿ ಇವರು ಎಲ್ಲೆಲ್ಲಿ ಅಡ್ಡಾಡಬೇಕು ಏನೇನು ಪ್ಲೇಸ್ ಅದಾವು ಅಡ್ಡಾಡಕ್ಕೆ ಅಂತ ಕೆಲಸ ನನ್ನ ಕಡೆ ಎಲ್ಲ ವಿಚಾರಿಸಕತ್ತಾರು. ಅಲ್ಲಿ ಬಾಜುಕ ಕಾಣಿಸಕತ್ತೈತಿ ಅದು ನಮ್ಮ ರೂಮ್. ನಮ್ದು ಆನರ್ ಬಂದು ನಮ್ಮ ಬ್ಯಾಗ್ ಎಲ್ಲ ಇಲ್ಲೇ ಸೆಟಲ್ ಮಾಡಿದರು. ಇದು ನೋಡ್ರಿ ರೂಮ್ ನಮ್ಮದು. ಇಲ್ಲಿಂದ ಸೈಡ್ ಕರ್ಟನ್ ಮಾಡಿ ನೋಡಿದ್ರೆ ಸ್ವಿಮ್ಮಿಂಗ್ ಪೂಲ್ ಐತಿ. ಇಲ್ಲೇ ಕುಂದ್ರಾಕದು ಎಲ್ಲ ಕಟ್ಟಿಗತೆ ಮಾಡಿದರು. ಮಸ್ತ್ ಐತಿ. ಇಲ್ಲಿಂದ ನೋಡಿರ ನಮ್ಗೆ ರಿವರ್ ಕಾಣಿಸ್ತೈತಿ. ನೋಡ್ರಿ ಇಲ್ಲೇ ರಿವರ್ ಐತಿ. ಓಕೆ ವಾವ್ ಸ್ವಿಮ್ಮಿಂಗ್ ಪೂಲ್. ವಾವ್ ಸನು ನಿಂಗೆ ಖುಷಿ ಆಯ್ತು ಮಾಡ್ತೀವಿ ಸ್ವಿಮ್ಮಿಂಗ್. ನಾವು ಇಲ್ಲೇ 2 nights 3 days ಸಲುವಾಗಿ ಬಂದಿದ್ದೇವೆ. ನಮ್ಗೆ ಇಲ್ಲೇ 2 breakfast 2 dinner ಆ್ಯಂಡ್ 2 lunch ಕೊಡಾಕತ್ತಾರು. ನಮ್ಗೆ ಹೊರಗೆ ಖರ್ಚು ಮಾಡೋ ಅವಶ್ಯಕತೆ ಏನಿಲ್ಲ. ಎಲ್ಲ ಊಟ ಎಲ್ಲ ಇಲ್ಲೇ ಸಿಗಾಕತ್ತೈತಿ. ಆಯಿತು ನಾವೀಗ ಬಂದು ಮುಟ್ಟಿದ್ದೇವೆ. ಇನ್ನು ನೆಕ್ಸ್ಟ್ ರೆಡಿಯಾಗಿ ಊಟ ಮಾಡ್ಕೊಂಡು ಎಲ್ಲೆಲ್ಲಿ ಹೋಗ್ತೇವೆ ಎಲ್ಲೆಲ್ಲಿ ಅಡ್ಡಾಡಿ ಬರ್ತೀವಿ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ಕೊಡ್ತೀವಿ.
ಅಲ್ಲಿವರೆಗೂ ಟಾಟಾ. ಮತ್ತು ನಮ್ಮ ವಿಡಿಯೋವನ್ನು ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯೋಕೆ ಹೋಗಬೇಡಿ.